ಪೂಜ್ಯರು ಕಳೆದ 5-6 ತಿಂಗಳಿಂದ ತುಂಬ ಲವಲವಿಕೆಯಿಂದ ತುಂಬ ಆರೋಗ್ಯಪೂರ್ಣವಾಗಿದ್ದಂಥ ಒಂದು ಸಂದರ್ಭವನ್ನು ಎಲ್ಲರೂ ಕಣ್ತುಂಬಿಸ್ಕೊಂಡದ್ದನ್ನು ಎಲ್ಲರೂ ಸ್ಮರಿಸ್ತಿರುವಂಥ ಒಂದು ವಾತಾವರಣ ಇತ್ತು. ಅಂದರೆ ಅನಿರೀಕ್ಷಿತವಾಗಿ ಆರೋಗ್ಯದ ಏರುಪೇರಿನ ಒಂದು ವಾತಾವರಣದಲ್ಲಿ ಪೂಜ್ಯರು ಆ ಭಗವಂತನ ಒಂದು ಸಾಮೀಪ್ಯಕ್ಕೆ ಓದದ್ದನ್ನು ನಾವೆಲ್ಲರೂ ಕೂಡ ಅರ್ಗಿಸ್ಕೊಳ್ಳದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಲಿಂಗೈಕ್ಯರಾದ ದಿನವೂ ಆಸ್ಪತ್ರೆಯಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ವಿಚಾರ ತಿಳಿದಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಕನಕಪುರದಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಬರುವ ಒಟ್ಟಿಗೆ ನಮ್ಮ ಸುರೇಶ್ ಸಾಹೇಬರು ಮುತುವರ್ಜಿ ವಹಿಸಿ ಶಿವಕುಮಾರ್ ಸರ್ ಅವರ ಆದೇಶದಂತೆ ಹಾಗೆ ರವಿಯವರು ಕೂಡ ಹಾಸ್ಪಿಟ್ಲಿಗೆ ಬಂದು ಆರೋಗ್ಯವನ್ನು ವಿಚಾರಿಸಿದಂಥ ಒಂದು ವಾತಾವರಣ ಇದೆ. ಆ ದಿನ ಇಡೀ ಕರ್ನಾಟಕದ ಅನೇಕ ಜನ ದುಃಖದಲ್ಲಿದ್ದಂತಹ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂದು ಪೂಜ್ಯರಿಗೆ ಒಂದು ಸರ್ಕಾರಿ ಗೌರವವನ್ನು ಸಲ್ಲಿಸಿದ್ದು ಎಲ್ಲ ಭಕ್ತರ ಒಂದು ಮನಸ್ಸಿನಲ್ಲಿ ತುಂಬ ಆ ದುಃಖದ ಸಂದರ್ಭದಲ್ಲೂ ಕೂಡ ಒಂದು ತೃಪ್ತಿಭಾವವನ್ನು ಕಂಡದನ್ನು ಅನೇಕ ಜನ ವ್ಯಕ್ತಪಡಿಸಿದರು. ಅಷ್ಟು ನಮ್ಮ ಮಠ ಅಂತ ಅಂದರೆ ಅಥವಾ ನಮ್ಮ ತಾಲೂಕಿನ ಎಲ್ಲ ಮಠಗಳು ಅಥವಾ ನಾಡಿನ ಎಲ್ಲ ಮಠಗಳು ಅಂತ ಅಂದರೆ ನಮ್ಮ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಸುರೇಶ್ ಅವರ ಇಡೀ ಕುಟುಂಬಕ್ಕೆ ಅಷ್ಟು ಪ್ರೀತಿ ಪಾತ್ರವಾಗಿರುವಂಥದ್ದು. ಎಲ್ಲ ಕಾಲದಲ್ಲೂ ಕೂಡ ನಮ್ಮ ಜೊತೆಗಿದ್ದು ಸಹಾಯವನ್ನು ಮಾಡಿದಂಥ ಒಂದು ವಾತಾವರಣ ಇದೆ. ಆ ವಾತಾವರಣದ ನಿಮಿತ್ತವಾಗಿ ಈ ಪೂರ್ವಭಾವಿ ಸಭೆಯನ್ನು ಅವರೇ ಮುತುವರ್ಜಿ ವಹಿಸಿ ಬುದ್ಧಿಯವರ ಕಾರ್ಯಕ್ರಮ ತುಂಬ ಸುಂದರವಾಗಿ ಆಗಬೇಕು, ಬಂದಂಥ ಭಕ್ತರಿಗೆ ತೃಪ್ತಿ ಆಗಬೇಕು, ಪೂಜ್ಯರ ಒಂದು ಆತ್ಮಕ್ಕೆ ಚಿರಶಾಂತಿಯಾಗಿ ಅವರ ಒಂದು ತೃಪ್ತ ಭಾವ ಆಗಬೇಕು. 8-9 ದಿನ ಮಾತ್ರ ಪರಮ ಪೂಜ್ಯರಿಗೆ ನಾನು ಅವತ್ತೇ ಶಿವಕುಮಾರ್ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನೇ ಬೇಕು ಅಂದರೂ ನಾನು ಮಠದ ಪರವಾಗಿದ್ದೇನೆ, ಮಠದ ಮಗನಾಗಿ ನಾನು ಕೆಲಸ ಮಾಡ್ತೇನೆ ಅಂತೇಳಿ ತಿಳಿಸಿ ಅಲ್ಲಿಂದ ನಂತರ ನಾವು ಹೊರಟ್ವಿ. ಸೊ ಆಮೇಲೆ ಕೂಡ ನಾನು ಪರಮ ಪೂಜ್ಯರಿಗೆ ಮಾತನಾಡಿದೆ, ಯಾವಾಗ ದಿನಾಂಕ ನಿಗದಿ ಆಗ್ತಾ ಇದೆ ಹೇಳಿ ನಾನು ಬರ್ತೀನಿ ಮಾತಾಡೋದು, ಎಲ್ಲರನ್ನು ಕರೀರಿ ಅಂತೇಳಿ. ಯಾಕೆಂದರೆ ಸಮಯ ಇಲ್ಲ ನಮಗೆ, ಸಮಯ ಒಬ್ಬೊಬ್ಬರನ್ನು ಕಾಯ್ತಾ ಹೋಯ್ತು ಅಂತಂದರೆ ಸಮಯ ಹೋಗ್ತಾ ಇರ್ಬೋದು. ಸೊ ಹಾಗಾಗಿ ಇವತ್ತು ಕರೀರಿ, ಸಂಜೆ ಬರ್ತೀನಿ ಅಂತ ಹೇಳಿ ಸಲ್ಬೇಕಾದಂಥ ಎಲ್ಲ ರೀತಿಯ ಗೌರವಗಳನ್ನು ಸಲ್ಲಿಕೆ ಮಾಡಲಿಕ್ಕೆ ಒಂದು ಪಟ್ಟಿಯನ್ನು ಮಾಡಬೇಕು. ಏನೇನು ಕಾರ್ಯಕ್ರಮಗಳನ್ನು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಯಾವುದನ್ನು ಮಾಡಬೇಕು ಅಂತ. ಸೊ ಪೂಜಾ ಕೈಂಕರ್ಯಗಳು ಯಾವ ರೀತಿ ಆಗಬೇಕು ಅನ್ನೋದನ್ನು ಅದನ್ನು ಪ್ರತ್ಯೇಕವಾಗಿ ಮಾಡಬೇಕು. ಪೂಜಾ ಕೈಂಕರ್ಯಗಳು ಎಲ್ಲವೂ ಕೂಡ ಕ್ರಮಬದ್ಧವಾಗಿ ಯಾರು ಅದಕ್ಕೆ ಆಗಮಿಕರು ಮತ್ತೊಬ್ಬರು ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಕರೆಸಿ ಅದಕ್ಕೆ ಒಂದು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮ ಇಲ್ಲದೇ ಶುರುವಾಗ್ತದೆ ಅಂತ ಕಾಣ್ತದೆ. ಅಂದರೆ 2ನೇ ತಾರೀಕಿಗೆ ಕಾರ್ಯಕ್ರಮ, 3ನೇ ತಾರೀಕು ಆರಾಧನೆ ಆದರೂ ಕೂಡ 2ನೇ ತಾರೀಕಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸೊ ಎಲ್ಲ ಕಾರ್ಯಕ್ರಮಗಳು ಒಂದೊಂದನ್ನು ಕೂಡ ಪಟ್ಟಿ ಮಾಡಿ ಅನಂತರ ಏನು ಮಾಡಬೇಕು, ಯಾರ್ಯಾರು ಅದರ ಜವಾಬ್ದಾರಿಯನ್ನು ಹೊರ್ತಾರೆ ಅಂತೇಳಿ. ನೀವು ಇಲ್ಲಿ ಮೈಕ್ನಲ್ಲಿ ಹೇಳೋಕ್ಕಾಗಲಿಲ್ಲ ಅಂತ ಅಂದರೂ ಪರಮ ಪೂಜ್ಯರಿಗೆ ಏನು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಟ್ಟಾರೆ ಒಂದು ಕಾರ್ಯಕ್ರಮಕ್ಕೆ ಯಾವ ಕಾರ್ಯಕ್ರಮಗಳು ಏನೇನು ಬಜೆಟ್ ಆಗುತ್ತೆ ಅನ್ನೋದನ್ನು ಲೆಕ್ಕ ಹಾಕೋಣ. ಯಾರ್ಯಾರು ಏನೇನು ಮಾಡ್ತೀರಾ ಎಲ್ಲ ಹೇಳಿ, ಉಳಿದದ್ದು ನಾನೇನು ಮಾತಾಡಬೇಕು ಪರಮ ಪೂಜ್ಯರ 2, 3, 4 ಎಲ್ರಿಗೂ ಕೆಲಸ ಇದೆ, ಯಾರಿಗೂ ಕೆಲಸ ಇಲ್ಲ ಅನ್ನೋಂಗಿಲ್ಲ. ಯಾರು ಬೇಕಾದರೂ ಸೇವೆ ಮಾಡ್ಬೋದು, ಭಗವಂತನ ಕಾಣಲಿಕ್ಕೆ ಯಾರಿಗೂ ಏನೂ ತೊಂದರೆ ಇಲ್ಲ. ಎಲ್ಲರೂ ಕೂಡ ನಿಮ್ಮ ಸೇವೆಗಳನ್ನು ನೀವು ಮಾಡಲಿಕ್ಕೆ ಅವಕಾಶ ಇದೆ. ಮಠದ ಕೆಲಸವನ್ನು ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳು ಏನಾಗುತ್ತೆ ಅದನ್ನು ತಿಳಿಸ್ತಾರೆ. ಯಾರ್ಯಾರು ಏನೇನು ಜವಾಬ್ದಾರಿ ತೊಗೊಳ್ತೀರೋ ನೀವು ಮುಕ್ತವಾಗಿ ತಗೊಳ್ಳಿ. ಉಳಿದುದನ್ನು ನಾನು ಪರಮ ಪೂಜ್ಯರ ಹತ್ರ ಮಾತನಾಡಿ ನಾವೆಲ್ಲ ಸೇರಿ ಒಂದಷ್ಟು ಜನ ಸೋಮಣ್ಣವರು ಭಾನುವಾರ ಬರ್ತೀನಿ ಅಂತ ಅಂದಿದ್ದಾರೆ. ಸಾಧ್ಯವಾದರೆ ನಾನು ಅಷ್ಟೊಂದಕ್ಕೆ ನಾನು ಬರ್ತೀನಿ, ಇಲ್ಲಾಂದರೆ ಸಂಜೆ ಮೇಲೆ ಬಂದು ಪೂಜ್ಯರ ಹತ್ರ ಮಾತನಾಡಿ ಏನೇನು ಮಾಡಬೇಕು ಇನ್ನು ಉಳಿದಂಥದ್ದು ಅಂಥೇಳಿ. ಮುಖ್ಯವಾಗಿ ಕಾರ್ಡು ವಿತರಣೆ ಮಾಡಬೇಕು. ಎಲ್ಲ ಕಡೆ ಮೈಸೂರು ಜಿಲ್ಲೆಯಿಂದ ಹಿಡಿದು ಈ ಕಡೆ ಮಂಡ್ಯ, ಮೈಸೂರು, ತುಮಕೂರುವರೆಗೂ, ಈ ಕಡೆ ತಮಿಳುನಾಡು ಬಾರ್ಡ್ರು, ಇಲ್ಲಿ ಒಂದೆರಡು ತಾಲೂಕು, ದಂಕನಿಕೋಟೆ, ಕೃಷ್ಣಗಿರಿ ಈ ಭಾಗಕ್ಕೂ ಕೂಡ ಎಲ್ಲ
ತಲುಪಿಸ್ಬೇಕಾಗ್ತದೆ. ಅದನ್ನು ಹಂಚುವಂಥವ್ರು ಯಾರ್ಯಾರಿಗೆ ಜವಾಬ್ದಾರಿ ವಹಿಸಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಯಾರ್ಯಾರು ಯಾವ ತಾಲೂಕಿನಲ್ಲಿ ಯಾರ್ಯಾರು ಜವಾಬ್ದಾರಿ ತಗೊಳ್ತಾರೆ ಅಂತ ಅದು ಮೊದಲನೇದಾಗಿ ಆಗಬೇಕಾಗ್ತದೆ. ಇನ್ನು ಕಾರ್ಯಕ್ರಮ ಎಲ್ಲಿ ಮಾಡಬೇಕು, ಎಷ್ಟು ಜನ ಸೇರ್ತಾರೆ, ಎಷ್ಟು ಜನ ಬರ್ಬೋದು, ಬಂದಂಥವ್ರಿಗೆ ಏನೇನು ವ್ಯವಸ್ಥೆಗಳಾಗಬೇಕು, ಬರೋರನ್ನ ಯಾವ ರೀತಿಯಾಗಿ ಇದು ಮಾಡಬೇಕು, ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಬೇಕು, ಇದೆಲ್ಲವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಎಲ್ರಿಗೂ ಸಿಗೋದಿಲ್ಲ, ಎಲ್ಲ ಸಂದರ್ಭದಲ್ಲೂ ಸಿಗೋದಿಲ್ಲ. ಇದು ನಮ್ಗೆ ಸಿಕ್ಕಿದೆ, ನಾವೆಲ್ಲರೂ ಸೇರಿ ಮಾಡೋಣ. ಹಾಗಾಗಿ ಶಿವಕುಮಾರ್ ಅವರೇ ಎಲ್ಲ ಜವಾಬ್ದಾರಿ ತಗೊಳ್ಬಿಡ್ತಾರೆ, ಸುರೇಶ್ ಅವರೇ ನಿಂತ್ಕೊಬಿಡ್ತಾರೆ ಅಂತೇಳಿ ಅದಕ್ಕೇನಿಲ್ಲ. ನೀವು ಮುಂದೆ, ನಾನು ಹಿಂದೆ. ನೀವು ಮುಂದೆ ಬರ್ತಾ ಇದ್ರೆ ನಾನು ಹಿಂದೆ ಬರ್ತಾ ಇದ್ದೀನಿ. ನಮ್ಮ ಮಠದ ಪರಂಪರೆಯನ್ನ ಗುರುಗಳು ಕೂಡ ಎತ್ತಿಡ್ಕೊಂಡೇ ಬಂದರು. ಅದನ್ನ ಯಾವುದೇ ಕುಂದುಕೊರತೆ ಬರದ ರೀತಿಯಲ್ಲಿ ಅದನ್ನ ನಡೆಸ್ಕೊಂಡು ನಮ್ಮೆಲ್ಲರನ್ನು ಕೂಡ ಜೊತೆಗೆ ತೆಗೆದುಕೊಂಡು ನಾವು ಮಾರ್ಗದರ್ಶನ ಮಾಡಿಕೊಂಡು ಬಂದಂಥ ಸ್ವಾಮೀಜಿಗಳನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಮಗೆ ತೀವ್ರವಾದಂಥ ನಷ್ಟ ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಬುದ್ಧಿಯವರು ಹೇಳ್ದಂಗೆ ಸಾಹೇಬರಿಗೆ ಮೊದಲನೇದು ಈಗ ಲಿಂಗೈಕ್ಯರಾದರೂ ಸ್ವಾಮೀಜಿಗಳು ಅಂತ ಕೇಳಿದಕ್ಕೆ ಅವರೆಲ್ಲ ಕಾರ್ಯಕ್ರಮಗಳನ್ನು ಪಕ್ಕಕ್ಕಿರಿಸಿ, ಇಲ್ಲ ನನ್ನ ಮಠದ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತೇಳಿ ಇಡೀ ಅವತ್ತಿನ ಕಾರ್ಯಕ್ರಮನೇ ಪಕ್ಕಕ್ಕೆ ಇಟ್ಟರು. ಇಡೋದ್ರ ಜೊತೆಗೆ ಅವರು ತಟ್ಟಂತ ಅವರು ಬೇರೆ ಆಲೋಚನೆಯನ್ನು ಕೂಡ ಮಾಡಲಿಲ್ಲ. ಇಲ್ಲ ನಮಗೆ ಅವರು ಸರ್ಕಾರಿ ಗೌರವಕ್ಕೆ ಅವರು ಪಾತ್ರರಾಗಬೇಕು, ಅವ್ರಿಗೆ ಸರ್ಕಾರಿ ಗೌರವ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ತುರ್ತಾಗಿ ಆದೇಶನೂ ಕೂಡ ಯಾರ ಕೈಲೂ ಹೇಳಿಸ್ಕೊಳ್ಳಿಲ್ಲ. ನಾವು ಸುರೇಶ್ ಅವರು ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅವರು ಯಾರ ಕೈಲೂ ಹೇಳಿಸ್ಕೊಳ್ಳಿಲ್ಲ. ಅಲ್ಲದೆ ತುರ್ತಾಗಿ ಆದೇಶನ ನೀಡಿದ್ರು ಸರ್ಕಾರಿ ಗೌರವ. ಯಾಕಂದರೆ ಸರ್ಕಾರಿ ಗೌರವ ಕೊಡೋದಕ್ಕೆ ಅರ್ಹದಾರರು ಇದ್ದರೆ ಅದು ನಮ್ಮ ಸ್ವಾಮೀಜಿಗಳಾಗಿದ್ದರು, ಅವ್ರಿಗೆ ಅರ್ಹತೆ ಇತ್ತು. ಅದರಿಂದ ನಮ್ಮ ಕನಕಪುರಕ್ಕೂ ಕೂಡ ಒಂದು ಗೌರವ, ನಮ್ಮಲ್ಲಿ ಅವ್ರು ಇದ್ರಲ್ಲ ಅಂತಕ್ಕಂಥ ಒಂದು ಗೌರವ. ಅಂಥವ್ರ ಒಂದು ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಸಂದರ್ಭ ಎಲ್ಲರೂ ಸೇರಿ ಮಾಡಬೇಕು. ಇಲ್ಲಿ ಮೊದಲಿನಲ್ಲೂ ಕೂಡ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಠ ಕಾರ್ಯಕ್ರಮಗಳನ್ನೇ ನೀವು ಹೊಸದಾಗಿ ಏನು ಮಾಡ್ತಾ ಇಲ್ಲ ಕಾರ್ಯಕ್ರಮಗಳನ್ನು. ಈಗಾಗಲೇ ಅವ್ರ ಸ್ವಾಮೀಜಿಗಳು ಹೇಳಿದಾಗೆ ಪಟ್ಟಾಭಿಷೇಕ ಇರ್ಬೋದು, ಕಿರಿಯ ಸ್ವಾಮೀಜಿಗಳ ಸಂಸ್ಮರಣೋತ್ಸವ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಎಲ್ಲ ಸಹಕಾರದಿಂದ ಮಾಡಿಕೊಂಡು ಮಠ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಸ್ವಾಮೀಜಿಗಳು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ, ಯಾಕಂದರೆ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಕೂಡ ಬರ್ತವೆ, ಅದನ್ನೆಲ್ಲ ತಾವುಗಳು ಯಾವ ರೀತಿ ಮಾಡಬೇಕು, ಸಮಿತಿಗಳನ್ನು ರಚನೆ ಆಗಬೇಕಾಗ್ತದೆ. ಯಾರು ಸುತ್ತೂರವರು, ಸಿದ್ಧಗಂಗೆ ಸ್ವಾಮೀಜಿಗಳು, ಇನ್ನಿತರ ಹಲವಾರು ನಾಡಿನ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ಮಹಾನುಭಾವರುಗಳೆಲ್ಲ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕರೆಯೋದ್ರಿಂದ ಹಿಡಿದು ಅವರನ್ನು ಬಂದಂಥವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳೋ ರೀತಿ, ಕಾರ್ಯಕ್ರಮದ ರೂಪುರೇಷೆಗಳು ಯಾವ ರೀತಿ ಇರಬೇಕಂತ ನಾವು ನೈಸ್ ರೋಡಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಕಡಲೆಕಾಯಿ ಪಸೆ ಮತ್ತು ದೇವಸ್ಥಾನ ಉದ್ಘಾಟನೆ ಮಾಡಿ ಇವತ್ತು ಅದ್ದೂರಿಯಾಗಿ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಪರಮ ಪೂಜ್ಯ ಶ್ರೀಗಳು ಮುಂದೆ ನಿಂತು ಅವರೇ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದು ನಮಗೆ ನನ್ನ ಭಾಗ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ತಾ, ಬಂಧುಗಳೇ, ನಾವೆಲ್ಲ ಮಾಡೋಂಥದ್ದೇನೂ ಇರಲ್ಲ. ನಾವೇನು, ಏಕೆಂದರೆ ಮುಖ್ಯಮಂತ್ರಿಗಳೇ ಇಲ್ಲಿ ಇರಬೇಕಾದ್ರೆ ಅವರ ಒಂದು ನಿರ್ದೇಶನದಂತೆ ನಡೀತಾ ಇದ್ದಾಗೆ ಪರಮ ಪೂಜ್ಯ ಶ್ರೀಗಳು ಏನು ಇವಾಗ ರವೀಣ ಹೇಳಿದ್ರು, ಶ್ರೀಗಳು ಮತ್ತು ಕೂತ್ಕೊಂಡು ಏನು ನಿರ್ದೇಶನ ಕೊಡ್ತಾರೋ ಅದಕ್ಕೆ ನಾವು ಪಾಲಿಸ್ತೀವಿ ಅಂತ. ನಾವು ಅದೇ ಥರ ಪಾಲಿಸ್ತೀವಿ. ಅವ್ರು ಏನು ಜವಾಬ್ದಾರಿ ಕೊಡ್ತೀವೋ ನಾವು ಮಾಡೋಕ್ಕೆ ನಾವು ಸಿದ್ಧ. ಸನ್ಮಾನ್ಯ ಯಡಿಯೂರಪ್ಪನವರು ಬರಬೇಕಿತ್ತು ಅವತ್ತು ಅವರ ಒಂದು ಆರೋಗ್ಯ ವ್ಯತ್ಯಾಸ ಆಗಿದ್ದರಿಂದ ಅವರು ಒಂದು ಅವ್ರ ಮನೆಯಿಂದ ಒಂದು ಆಹಾರ ಮತ್ತು ಬಸ್ಮಾನ ತಲುಪಿಸಿದ್ರು. ಅದು ಕೂಡ ಶ್ರೀಗಳಿಗೆ ಇದಾಯಿತು. 3ನೇ ತಾರೀಕು ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ, 3ನೇ ತಾರೀಕು ಬರ್ತಾರೆ. ಹಾಗಾಗಿ ನಾವು ನಮ್ಮ ಶ್ರೀಗಳಿಗೆ ಏನು ಸೇವೆ ಸಲ್ಲಿಸಬೇಕು, ಏನು ಗೌರವ ಸಲ್ಲಿಸಬೇಕು ತಾವು ಆದೇಶ ಮಾಡಿ ಬುದ್ಧಿ ನಾವೆಲ್ಲ ಇರ್ತೀವಿ. ಜೊತೆಗೆ ನನ್ನ ಒಂದು ವೈಯಕ್ತಿಕ ನಿರ್ಧಾರ ಅಂದರೆ ನಾವು ಕಾರ್ಯಕ್ರಮನ ನೋಡಿ ಆನಂದ ಪಡೋಣ, ಕಾರ್ಯಕ್ರಮ ಮಾಡೋರನ್ನ ನೋಡಿ ಆನಂದ ಪಡೋಣ. ಅದನ್ನು ನಾವು ಕಿತ್ತಾಕಿ ತೊಂದರೆ ಕೊಡುವಂಥದ್ದು ನಾವು ಮಾಡೋದು ಬೇಡ. ನಮ್ಮ ಶಕ್ತಿ ಏನಿದೆಯೋ ಅದನ್ನು ಅರ್ಪಿಸಿ ನಾವು ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ತೊಡಗಿಸ್ಕೊಬೇಕು ಅಲ್ಲಿ ಕೆಲಸ ಮತ್ತು ಆ ಒಂದು ಕಾರ್ಯಕ್ರಮನ ವಾಲಂಟಿಯರ್ ಆಗಿ ನಾವು ಮಾಡೋಣ.